ಅವ್ನ ಏನ್ ಮಾಡುದು ಸಾಕಾಗೈತಿ. ಅವ್ನ ಈಕಿ ನೋಡ್ರ ಜಗಳ ಮಾಡಿ ವಾವ್ ತವ್ರ ಮನಿಗೆ ಮಕ್ಕಳು ನೋಡ್ತಿ ಅವ್ನ ಮಾತ್ ಕೇಳಾಕ್ತಾ ಇರಲ್ಲ. ಅವನವನ್ ಇವ್ರಿಗೆ ಅಡಿಗೆ ಮಾಡಿ ಕೊಡುದ್ ನಾನ, ಅದೇ ಕಸ ಗೊಸ ಹೊಡ್ಕೋದ್ ನಾನ. ಅವನವನ್ ಜೀವನಾನ ಸಾಕಾಗೈತಪ್ಪ. ಬರ್ತಾನ ಗಪ್ಪ ಈಗ ಹಡಿಸಿ ಮಗ ಅಡಿಗೆ ಏನ್ ಐತಿಲ್ಲೋ ಚೆಕ್ ಮಾಡ್ತಾನ ಸ್ವಲ್ಪ. ಮೀನಿ ಮಾಡಿದ್ದಂತೂ ಐತಿ, ತಿಂದ್ರ ತಿನ್ಲಿ, ಹಸಿ ಮಗ ವಾದ್ರ ಹೋಗ್ಲಿ ಇಲ್ಲೇ. ನನಗಂತೂ ಜೀವನ ಸಾಕಾಗೈತ. ಅವನವನ ಅಪ್ಪನ ಕಾಡ್ನ ಅವ್ವಾನಂತ್ರಿ ಬಡದ್ ಕಳ್ಸ್ಯಾನ, ನೀ ಇಲ್ಲೇ ಮಕ್ಕೋ. ಅವನ್ ಕಾಡ್ನು ಅವ್ನ್ ಕರೆದ್ರ ನಾನು ಬರುದಿಲ್ಲ, ನಾ ಇಲ್ಲೇ ಮಕ್ಕೋತೇನೆ. ಹಾ ಕೊಂಡ್ರನ ತಿನ್ಸದು ತಿಂತೀವೋ ಇಲ್ಲ? ನೀ ಮಾಡಿದ ಯಾರ್ತಿರ್ತಾರ, ಮಮ್ಮಿನಂತ್ರಿ ಜಗಳ ಕಳಿಸಿದ ಮನಿಗೆ. ಏಪ್ಪ ನನ್ ತಲಿ ಕೆಡಿಸ್ಬೇಡ, ಸ್ವಲ್ಪ ಕುಂಡಿಲಿ ಕೂತ್ ಮಾತಾಡ. ದೊಡ್ಡವ್ರಾಗಿದ್ದೀರಿ, ಒಂದಿಟ ತಿಳ್ಕೋತು ಬೈರಿ. ನಾ ಏನ್ ಬೇಕಾತ್ಲೆ ಜಗಾಡಿ ಕಳ್ಸಿದ್ರು ಆಕಿನ ಸ್ವಲ್ಪ ಕುಡಿದು ಬಂದ್ ಕೂಡ ಆಕಿ ಹೋಗಿದಾವ. ಅವೇನ್ ಮಾಡತ್ತಾನ ಒಂದ್ ನೋಡಲಿ, ಅವ್ನೇನ್ ಕ್ಯಾಕ್ ಹೋಗದ್ ನನಗ. ಅಲ್ಲೋ ಒಂದಿಟ್ಟು ವಿಚಾರ ಮಾಡ್ರು, ದೊಡ್ಡವ್ರಾಗಿದ್ದೀರಿ, ಊಟ ಮಾಡ್ತಿರೋ ಇಲ್ವೋ? ನಾ ಊಟ ಮಾಡಂಗಿಲ್ಲ, ನಮ್ಮ ಮಮ್ಮಿನ ಕರ್ಕೊಂಡ್ ಬಂದ್ಕೊಲಿ ನಾ ಊಟ ಗೀಟ ಎಲ್ಲಾ ಮುಂದೆ. ಅಲ್ಲೋ ನೀ ದೊಡ್ಡವಾಗಿ ನೀನ ಅವಂಗ ಬುದ್ಧಿ ಹೇಳ್ಬೇಕ. ಅವಂಗೇನ್ ನಾವ್ ಬುದ್ಧಿ ಗಿದ್ದಿ ಏನು ಹೇಳಂಗಿಲ್ಲ, ನೀನ ಹೇಳ್ಕೊಬೇಕಾರ ಕೇಳ್ರ. ಅವನು ಸಾಕಾತ ಹಾಕ್ಯವ. ಅವನು ಹಿಂಗ ಮಾಡಿದ್, ನಿಮ್ಮ ಅವ್ವ ಹಿಂಗ ಮಾಡಿದ್ರು, ಮಕ್ಕಳ ನೀವು ಹಿಂಗ ಮಾಡ್ರ. ಮಕ್ಕಳ ಬ್ಯಾರೆ ಏನು ದಗದ ಇಲ್ಲ ನೋಡ್ ನನಗ ಅವನು. ನವನು ಇವ್ರ ಸಂಬಂಧ ಸಾಕಾಗೈತಿ ನನಗ. ಅವನವನ ಅವರೇ ಏನ್ ಮಾಡತ್ತಾನ ನೋಡ್ತಾನೆ. ಚಂದ್ಯ ಚಂದ್ಯ ಬರೇ ಮನ್ಕೋದಾನ ಆತು, ತಿನ್ಸೋದು ತಿಂದು ಜಳಕ ಅದು ಮಾಡಿ ಅಭ್ಯಾಸ ಕಡೆ ಏನ್ರ ಲಕ್ಷ್ಯ ಐತೋ ಇಲ್ಲ? ಸಾಲಿಗೂ ಸುಟ್ಟಿ ಬಿದ್ದಾವ ಅಂದ್ರ ಬರೇ ಮನ್ಕೋದಾನೇನ? ಅವಂತೂ ಜಗಾಡಿ ಹೋದೀಗ ಹೊಕ್ಕನ್ನ ಹರಿಯಾಡಕಂತ ಹೇಳಿ. ನೋಡಪ್ಪ, ನಾವ್ ನೀನಂತೂ ಮಾತ್ ಕೇಳುದಿಲ್ಲ. ಮಮ್ಮಿನ ಕುಡುದು ಬಡದ್ ಕಳಿಸಿದಿ, ನಾವ್ ಅಭ್ಯಾಸ ಮಾಡುದಿಲ್ಲ, ಊಟಾನು ಮಾಡುದಿಲ್ಲ. ಮಮ್ಮಿ ಬರೋ ತಕ ನಿನ್ ಮಾತಂತೂ ನಾವೇನು ಕೇಳುದಿಲ್ಲ. ನಿನ್ನ ನೀ ಮಾಡ್ಕೋ, ನಮ್ಮದ್ ನಾವ್ ಮಾಡ್ಕೋತು. ಸಾಕಾತಿ ಇವ್ರ ತೆಳಗ್ ನಮಗಂತೂ ಸಾಕಾಗಿ ಹೋಗಿತ್ತು. ಎಲ್ಲಿ ಹೋಯ್ತು? ಅಡ್ಡಾಡಕ್ ಹೊಂಟಾನ. ಏಪಾ ಅವ ಅದ್ನ ಹೇಳುವಾದ, ನೀನು ಅದ್ನ ಹೇಳ್ಬೇಡ. ಒಂದ್ ಈಟ ಅಪ್ಪ ಅನ್ನೋದ ಮರ್ಯಾದೆ ಕೊಡ್ರಿ. ಒಂದ್ ಸ್ವಲ್ಪ ಹೇಳಿದ್ ಮಾತ್ ಕೇಳ್ರಿ. ಕುಂಡ್ ಬೈ ಮಾತಂತೂ ನಾವ್ ಒಟ್ಟ ಕೇಳುದಿಲ್ಲ. ನೀ ಕುಡಿದ ಬಿಡ್ತಿ, ಅವಾಗ ಮಾತ್ ಕೇಳೋರ್ ನಾವ್. ಸಾಕಾತ್ ನಿಮ್ ಸಂಬಂಧ. ಕುತ್ತರೆ ಕುಂಡ್ ಬಾ. ಅವ ಅಂತೂ ಹಾದ ಕುಂಡ್ ಬಾ. ನೀನ 2 ನಿಮಿಷ ಕುಂಡು. ಸಣ್ಣವಾಗಿ ನಿನಗರ ಏನ್ರ ಒಂದಿಟ್ಟು ತಿಳಿತೈತೋ ಇಲ್ಲೋ? ಅಲ್ಲೋ ಒಂದ್ ಈಟರೇ ಅಪ್ಪನ್ನು ಗೌರವರೇ ಐತೋ ಇಲ್ಲೋ ನಿಮಗ? ದುಡಿದು ತಂದ್ ಹಾಕವ್ನ ಮಾಡಿ ಹಾಕಕ್ಕೆ ಬೇಕಾದ ನಿಮಗ? ಈ ದುಡ್ಡು ತಂದ್ ಹಾಕವ್ ಬೇಡ ಆಗಿದಾನ, ಆಕೆ ಅಡಿಗೆ ಮಾಡಿ ಹಾಕಕ್ಕೇನ ಹೆಚ್ಚಿನಕ್ಕೆ ಅದ ನಿಮಗ? ಅವ ಅಂದ್ರ ದೇವ್ರಿದ್ದಂಗ, ನನಗ ಅವನ ಬೇಕ, ನೀ ಬೇಡ. ನಿನ್ ಹುಟ್ಟಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನನಗ್ ಗೊತ್ತೈತೇನೆ. ಮನುಷ್ಯರು ಅರುಣ್ಯಾಗಿರ್ರು ಒಂದ್ ಸ್ವಲ್ಪ. ನೋವ್ ನಾ ಅಂತೂ ಅಪ್ಪನ್ ಬಾಳ್ ಬೇದ್ ಬಂದನಿ. ಈ ನಾನು ಬೇದ ಬಂದ ಅವನ ಆಗಲೇ. ಇವತ್ತೇನಾರ ಸಂಜೆ ಕುಡ್ದು ಬಂದ ತಿಳ್ಕೊ, ಅಕ್ಕಿನ ಟೇಜ್ರಿ ಹೋಗ್ನು ನಾವು. ಟೇಜ್ರಿ ಹೊಡೆದ ರೊಕ್ಕ ತಕೊಂಬಂದ ಈಗ ನಾವು ಕುಡ್ದು ಬರ್ನು. ನಾವು ಕುಡ್ದು ಬಂದ ಅಪ್ಪನ್ ಶಿಸ್ತು ಬಡಿನು. ಬಡಿಯೋದಲ್ಲ, ಬಡಿಯೋದ. ಅವನ್ ಹೆಂಗ್ ಬಡದ್ ಕಳಿಸ್ತಿದ್ಲ ಹಂಗ್ ಬಡಿಯೋದ. ಬಡದ್ ಕಳಿಸೇ ಕುಡಿತಾನು. ಅವನು ಮಾತ್ ಕೇಳ್ಬೇಕು. 100 ರೂಪಾಯಿ ಗಂಟ್ಲೆ ಮಾತಾಡ್ತಾನ ಅವನ ಅಪ್ಪನ ಅಡ್ಡಿ. ಮತ್ ದೊಡ್ಡ ಹೋಗಿದ್ದಾನೆ. ಇವನವನ ಸಾಲಿಗಳು ಅಂತೂ ಸೂಟಿ ಆಗ್ಯಾವು. ಇನ್ನು ನಾ ಏನ್ರ ಕುಡಿದ್ ಬನ್ನಿ, ನನ್ನ ತಲಿ ಬರೋಬ್ಬರ ಇಬ್ಬರು ಮಕ್ಕಳ ದೊಡ್ಡವ್ರಾಗಿದಾರು. ಇವ್ರು ಮಾತಾಡುದು ಕೇರ ಇವತ್ತ ರೊಕ್ಕ ತಗೊಂಡ್ ಹೋಗಿ ಸೆರೆ ಕುಡಿದ್ ಬಂದ್ ನನ್ನ ಕಟ್ಯಾವ್ರಣ. ಇವ್ರು ಬ್ಯಾಡಪ್ಪ, ಉಸಾಬರಿ ಬ್ಯಾಡ. ಅವನವನು ಗಂಡ ಇಂತಿ ಜಗಳ ನಡುವ ಕೂಸು ನಾಸತ್ ಹೇಳಿ ನನ್ನ ಮಕ್ಕಳ ಹಾಳು ಮಾಡಂಗಿಲ್ಲ. ಪೈಲ ಹೋಗಿ ಆಕಿಗೆ ರಿಕ್ವೆಸ್ಟ್ ಮಾಡಿರೇ ಅವನವನ್ ಆಕಿನ ಕರ್ಕೊಂಡ್ ಬರ್ತಾನ. ಅವ್ರ ಅಂತಮ್ರ ಕೈಕಾಲ್ ಬಿದ್ದ ಅವ್ರವ್ವ ಅಪ್ಪಗ ಹೇಳಿ ಪೈಲ ಆಕಿನ ಕರ್ಕೊಂಡ್ ಬರ್ತಾನ. ನಾವ ಮಾಡುದು ನಾವ ತಿನ್ನುದು. ಇಲ್ಲಿ ನೋಡ್ರ ಈ ಮಕ್ಕಳು ಇಬ್ಬರು ನಮ್ ಮಾತ್ ಕೇಳಂಗಿಲ್ಲ.
ಎದಕ್ ಬೇಕಾಗಿತ್ತು ಅವನವನು ಉಸಾಬರಿ. ಇವತ್ತಿಂದ ಅವನವನ ಸೆರೆ ಕುಡಿಯುದನ ಬಿಟ್ಟು ಬಿಡ್ತಾನ. ಯಾಕಂದ್ರ ನಾವು ಒಂದ್ ಏನ್ರ ವಿಚಾರ ಮಾಡಿ ಟೆನ್ಷನ್ದಾಗ ಎತ್ತು ಕುಡಿತು ಈ ಸುಳಿ ಮಕ್ಕಳು ಈಗ ಅಪ್ಪ ಅನ್ನೋದು ನೋಡುವಾರ ಅವನವನ ಸೆರೆ ಕುಡಿದು ಬಂದ್ ಅವನ ಕಟ್ಟಿನೂ ಅನ್ನತಾರ. ಬೇಡ ಮರಾಯ, ಗಂಡ ಹೆಂಡತಿ ನಡುವ ಕೂಸ್ ನಾಸ್ ಆದಂಗ ಬೇಡ. ನಮ್ ಮಕ್ಕಳ ನಾವ ಚಲೋ ತಾಗಿ ನೋಡ್ಕೊಂಡ್ರನ ಚಲೋ. ಯಾಕೆ ಹೋಮಾರ್ತೆ ಎಲ್ಲಿದಿ? 2 ತಿಂಗಳಾದ ಕಾಣುವಲ್ಲಿ. ಏನ್ ಮಾಡ್ತಿ ಬಿಡಣ, ಜೀವನಾನ ಸಾಕಾಗಿ ಹೋಗೈತಿ ನನಗ. ಅವನು ಹಂಗಲ್ಲ ಮೂತಿ ಹಿಂಗ್ಯಾಕೆ ಮಾಡ್ಕೊಂತಿದೆ? ಯಾವತ್ತು ನಕ್ಕೋತಿರೋ ಮನುಷ್ಯನಿ ಹಿಂಗ್ಯಾಕೋ? ಏನಾಗೈತೆ? ಏನಿಲ್ಲಣ್ಣ, 2 ತಿಂಗಳಾತು ಹೆಂಡತಿ ಜಗಾಡಿ ತವ್ರ ಮನಿಗೆ ಹೋಗ್ಯಾಳ. ಅವನವನು ಹುಡುಗರು ನೋಡ್ತಿ ಒಂದು ಮಾತು ಕೇಳಾಕ್ ತಯಾರಿಲ್ಲ. ನಂದ ಸಾಕಾಗಿ ಹೋಗೈತಿ ನನಗೆ. ಏಂತಿ ತವ್ರ ಮನೆಗೆ ಹೋಗ್ಬೇಕಾರೆ ಕಾರ್ನ ಇರ್ತೈತೆ, ಅದಕ್ಕೆ ಹಂಗೆ ಹೋಗೋದಿಲ್ಲ. ಎದಕ್ಕೆ ಹೋಗ್ಯಾಳಪ್ಪ? ಎದ್ರ ಸಂಬಂಧ ಹೋಗ್ಯಾಳು? ಏನು ನ್ಯಾಯ? ಅಣ್ಣ ಏನಿಲ್ಲೋಪ, ರಾಮ್ಯಾಂದ ಬರ್ತಡೇ ಇತ್ತು ಮೊನ್ನೆ. ಯಾರ ರಾಮ್ಯಾನು? ಯಾವ ಅವಲ್ಲ ಸರ್ದಾರ್ ರಾಮ್ಯ? ಹಾಂ, ಅವನ ಬರ್ತಡೇದಾಗ ಅಲ್ಲಿ ಹೊಲದಾಗ ಅಡಿಗೆ ಮಾಡಿಸಿದ್ದ. ಒಂದಿಟ್ಟು ಎಲ್ಲಾರು ತಿನ್ಕೋತ ಕೂತು ಒಂದಿಟ್ಟು ತಗೊಂದಿನಿ. ಆ ದಿವಸ ತಗೊಂಡು ಮನೆಗೆ ಬಂದ 11:30 ಅವನದ ಮನೆಗೆ ಬಂದನು. ಮನೆಗೆ ಬಂದು ಬಾಗಲ ತೆಗೆದುಕೋಣ ಹುಚ್ಚಿ ಕುಡ್ದು ಬಂದೀನಿ. ಹರಿವತ್ತು ಎದ್ದುಕೋಣ ನಾ ಮನ್ಯಾಗ ಇರುದಿಲ್ಲ ನೋಡ ಅಂದಕ್ಕಿನ ಬೆಳಗ್ಗಿನ ನಾ ಮನ್ಕೊಂದನ ಕೈ ಚಲ್ ತೊಗೊಂಡು ಹೋಗಿಬಿಟ್ಟದ. ಅಣ್ಣ ಏನು ಮಾಡಲಿ ಹೇಳ? ಇದ್ದು ಇರ್ದಂಗೆ ಇರ್ಬೇಕು ಮನುಷ್ಯ, ಮಾಡ್ರು ಮಾಡಲ್ದಂಗೆ ಇರ್ಬೇಕು. ಹುಚ್ಚು ಕುಡಿದು ಬಂದೈತೆ ಅನ್ನವ್ರಲ್ಲ, ಮತ್ತು ದಿನ ಕುಡಿಯೋರಿಗೆ. ನಿಮ್ಗೆ ದಿನ ಒಂದು ಪಾರ್ಟಿಗಳಲ್ಲಿ ಹಂಗಲ್ಲ ಹೇಂತ ಹೋಗಿ ತವ್ರ ಮನ್ಯಾಗ ಕೂತಾಳೆ. ತಲೆ ಹತ್ರ ಮಕ್ಕಳು ಬಂದಾವ. ಚಂದ ಕಾಣ್ತೈತಿ ನಿಮ್ಗೆ? ಹಾಂ ಅಲ್ಲೇ ಅಣ್ಣ ಮಾಡಬಾರ್ದು. ಏನು ಮಾಡಿದ ನಾ ಏನು ದಿನ ಬೆಳಗಾರ ಕುಡಿತಾನ? ಯಾವಾಗಾರ ಒಮ್ಮೆ ನೀ ಏನ್ರಿ ನೋಡಿತೀಯಲ್ಲೋ ನೋಡ್ತೀಯಲ್ಲ? ಯಾವಾಗಾರ ಒಮ್ಮೆ ಕುಡಿದ್ರು ಈ ನಮ್ನಿ. ಯಾವಾಗಾರು ಕುಡಿದ್ರು ವಿಷ ಅನ್ನೋ ತಮಾದ ಇರಲಿ ಬಿಡ. ಈಗ ಬಂದ ಕುಡಿದು ಬಂದೇನ ಅದು ಕೇಳಕ್ಕೆ ನೀನು ಹೇಳ್ತಿ, ಅದಕ್ಕೆ ನೀವು ಒಪ್ಕೊಂಡೆ ಇಲ್ಲೋ? ಒಪ್ಕೊಂಡಿ ಅಣ್ಣ. ಎಲ್ಲ ದೋಸ್ತಗಳು ಕುಡಿದ್ದು ಒಂದೀಟ್ ಆಗೈತಿ ಅಂತ ಹೇಳಿ ಇನ್ನ ಹೇಳಿದ್ರು ಆತ್ ನಾ ಇರೋದಿಲ್ಲ ನಿಮ್ಮ ಮನ್ಯಾಗ ಅಂತ ಹೇಳಿ ಹೋಗಿಬಿಟ್ಟ ಮುಂಜಾನೆ. ಈಗ ನೀವು ಗಂಡ ಹೆಂಡತಿ ಹಾಳಾಗಿ ಹೋಗಾರಕ್ಕೆ ಮುಂದಿನ ಮಕ್ಕಳ ಜೀವನ ನೋಡ್ರಿ. ಈಗ ತಿಳುವಳಿಕೆ ಬರೋ ಮಕ್ಳು ಅದಾವ. ಇನ್ನು 2 ವರ್ಷದಾಗ ಮದುವೆ ಬರ್ತಾರೆ, ಇಬ್ಬರು ಬರ್ತಾರಿಲ್ಲ? ಆ ಮಕ್ಕಳ ಮೇಲೆ ಹಂಗೆ ಪ್ರಭಾವ ಇರ್ತೈತೆ ಗೊತ್ತೈತಿ ನಿನಗೆ? ಗಂಡ ಹೆಂಡತಿ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆಕೆ ಹೋಗಿ ತವ್ರ ಮನ್ಯಾಗ, ನೀನು ಇಲ್ಲಿ ಕುಡ್ಕೋತಿ ಇಲ್ಲಿ ಮಕ್ಕಳ ಮನ್ಯಾಗ. ನಿಮ್ಮ ನೋಡಿ ಅವರು ಅದನ್ನ ಚಾಲು ಮಾಡ್ರಿ ಅಂದ್ರೆ ಏನಿಲ್ಲ ಅಣ್ಣ. ಮೊನ್ನೆ ಈಗ 2 ತಿಂಗಳ ಹಿಂದೆ ಏನು ಅಂದಾರ ಗೊತ್ತೈತೇನ? ಇನ್ನು ಅವನ ಇಬ್ಬರು ಕೂಡಿ ಬಡಿನು ನಾವು ತುಡುಗು ಮಾಡಿ ಹೋಗಿ ಸೆರೆ ಕುಡಿದು ಬರ್ನು ಅಂತ ಹೇಳಿ ಮಾತಾಡಿದವ ಹುಡುಗರು. ನಾನು ಕಿವಿಯಾರ ನಾನೇ ಕೇಳಿದನು ಅಣ್ಣ. ಅವತ್ತಿಂದ ಛೇ 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 ಸಾಕಾಗಿ ಹೋಗೈತಿ ನನಗೆ. ಸಂಸ್ಕಾರ ಮೇಲೆ ಭಾಳ ಪೆಟ್ಟು ಬೀಳ್ತೈತಿ ತಮ್ಮ. ಯಾಕಂದ್ರೆ ಸಣ್ಣ ಮಕ್ಕಳು ಸಣ್ಣ ಇದ್ದಾಗೆಲ್ಲ ನಡೆದು ಹೋಕಾವು. ಮಕ್ಕಳು ದೊಡ್ಡವಾದ್ಬೇಕು ಇಂಥ ತಪ್ಪುಗಳು ನಡೆಯಂಗಿಲ್ಲ. ನಿಮ್ಗೇನು ಹೇಳ್ದೈತಿ? ನಿನ್ನ ಹೆಂಡತಿ ಅಂತ ಕ್ಯಾಲು ಭಾಳ ಚಲೋ ಹೆಣ್ಮಗಳದಾಳಕ್ಕೆ. ಆ ಮಕ್ಕಳಿಗೆ ನನ್ನ ಮಕ್ಕಳು ನನ್ನ ಗಂಡನಂಗೆ ಕಲ್ತಿಗಿಲ್ತಾವ ತಾಳಕ್ಕೆ. ಆಕೆಗೂ ಭಯ ಐತಿ. ಏನಿಲ್ಲ ಅಂದ್ಯೋ? ಐತೆ ಅಣ್ಣ. ಹಾಂ, ಮತ್ತೆ ನಿನಗೆ ಒಂದು ಸ್ವಲ್ಪ ಅರಿವು ಆಗತ್ತೈತಿಲ್ವ? ನಾಳಿಂದ ನಾಳೆ ಹೋಗ, ಶಾನೆ ಐತೆ ಅಂದ್ರೆ ಕರ್ಕೊಂಬರ್ ಹೋಗಿ. ನಿನ್ನ ಹೆಂಡ್ತಿನ ಕರ್ಕೊಂಬರೋಗಿ. ಇದನ್ನೆಲ್ಲ ಬಿಡೋದನ್ನ ಊರು ಸಾಬರಿದನ. ಅವನ ಪಾರ್ಟಿ ಇವನ ಪಾರ್ಟಿ, ಅಲ್ಲಿ ಕುಡಿದು ಇಲ್ಲಿ ಕುಡಿದು ಏನು ಒಂದು ಸ್ವಲ್ಪ ಮಜಾ ಇರ್ತೈತಿ. ಅಷ್ಟೇ ಮುಗಿಸ್ಬಿಡೋದನ್ನ ಅಲ್ಲಿ. ಇಲ್ಲಿ ಇಷ್ಟು ಕೈ ಹಿಡ್ದೋಡ್ದು ಮಾಡುವಂಗಿಲ್ಲೋ? ಇಲ್ಲ ಅಣ್ಣ, ಅಲ್ಲ ಮಾಡುವಂಥ ದೊಡ್ಡ ತಪ್ಪರೆ ನಾ ಏನು ಮಾಡಿದನು? ಒಂದರೆ ಫೋನ್ ಹಚ್ಬೇಕು ಬೇಡೋ ನನಗಾಕೆ? ಒಂದು ಫೋನ್ ಹಚ್ಚಿಲ್ಲ ಅಣ್ಣ. 2 ತಿಂಗಳಾತ. ಅಡಿಗೆ ನಾನ ಮಾಡ್ಬೇಕು, ಮನ್ಯಾಗಿಂದೆಲ್ಲ ನಾನ ಮಾಡ್ಬೇಕು. ಮಾಡಬೇಕಾ? ಗಂಡ ಅದಾನಂತ ಒಂದು ಕಾಳಜಿಯರೇ ಬೇಕೋ ಬೇಡೋ? ಕಾಳಜಿ ಎಲ್ಲ ಹೆಣ್ಮಕ್ಳಿಗೆ ಇರತ್ತೈತೆ. ನೀನು ಹೇಳ್ತೇನೆ ಸುಮಾರು ತಿಳ್ಕೊಬೇಡ. ನೀ ಫೋನ್ ಹಚ್ಚಿಲ್ಲ ಅಂತೇಳಿ ಆಕೆಗೆ ನೋವಾಗೈತಿ. ನನ್ನ ಮಕ್ಕಳು ಇಟ್ಟು ದೊಡ್ಡ ಹೋದವು. ಇಟ್ಟು ದೊಡ್ಡ ಮಕ್ಕಳ ಮುಂದೆ ನನ್ನ ಗಂಡ ಕುಡಿದು ಬಂದ್ರೆ ನನ್ನ ಮಕ್ಕಳ ಸಂಸ್ಕಾರಕ್ಕೆ ಏನಾದಿತ್ತು ಅಂತೇಳಿ ಅಂಜಿಕೈತಿ ಆಕೆಗೆ. ತಪ್ಪ ನೋಡು. ಯಾರು ಮಾಡಿರು? ದೇವ್ರು ಮಾಡಿರು ತಪ್ಪ. ನಾಳಿಂದ ನಾಳೆ ಹೋಗ, ನಿನ್ನ ಹಿಂತಿನ ಕರ್ಕೊಂಬರ್ ಹೋಗ. ಶಾನೆ ಆಯ್ತು ಅಂದ್ರೆ ಇಲ್ದ್ರೆ ಇಲ್ಲೋಡು ಸಂಸಾರ ಹಾಳು ಮಾಡ್ಕೋತೀನಿ ನೋಡ. ಏನು ಹೇಳಾನ ಚೇರ್ಮನ್ ಅಂದಿ ಮತ್ತೆ ನೀ? ಆಯ್ತು, ನಿನ್ನ ಮಾತು ಯಾವಾಗ ಮೀರಿದನು ನಾನು? ಒಟ್ಟು ಮೀರಾಕ್ ಹೋಗ್ಬಾರ್ದಮ್ಮ. ನಾಳಿಂದ ನಾಳೆ ಹೋಗಿ ಮೊದಲು ನಿನ್ನ ಹಿಂತಿನ ಕರ್ಕೊಂಬರ್. ಒಟ್ಟ ತಲೆ ಕೆಡಿಸ್ಕೊಬೇಡ.
ಕರ್ಕೊಂಬ ಮೊದಲು ಹೆಂಗೆ ನಿಮ್ಮ ಸಂಸಾರ ನಕ್ಕೋತಿತ್ಲ ಹಂಗೆ ನಕ್ಕೋತ ಸಂಸಾರ ಇರಬೇಕು ನಾ ಅದನ್ನು ನೋಡ್ಬೇಕು ನೋಡು. ಆಯ್ತಣ್ಣ ಇದು ಒಂದೇ ನಂದು ಆಸೆ ಐತೆ ನೋಡು. ಆಯ್ತಣ್ಣ ಕರ್ಕೊಂಬರ್ತೀನಿ ನಾಳೆ ಹೋಗಿ ಕರ್ಕೊಂಬರ್ತೀನಿ ಅಣ್ಣ. ಏನು ದೊಡ್ಡ ಮಾತಾಗಿಲ್ಲ. ಸಣ್ಣವರಾದ್ರೆ ಏನು ಕರ್ಕೊಂಡು ಬಂದ್ರೆ ಏನು ಸಣ್ಣವಕ್ಕಿ ಅವಕ್ಕೂ ರಗಡೆ ಇರ್ತೈತಿ 2 ತಿಂಗಳದಾಗ. ನನ್ನ ಗಂಡ ಯಾವಾಗ ಬರ್ತಿರ್ತಾರೆ ಹಾದಿ ಕಾಯ್ತಿರ್ತಾರೆ, ಅಭಿಮಾನ ಕಾಡ್ತಿರ್ತೈತಿ ಅವ್ರನ್ನ. ಇಷ್ಟ ಮತ್ತೊಂದು ಏನಿರಲ್ಲ. ತಲೆ ಕೆಡಿಸ್ಕೊಬೇಡಪ್ಪ. ಭಾಳ ಚಂದ ಐತಿ ಸಂಸಾರ, ಅದನ್ನು ಕೆಡಿಸ್ಕೋಕೆ ಹೋಗ್ಬೇಡ್ರಿ. ಮಕ್ಕಳು ದೊಡ್ಡದಾವ, ಇನ್ನೊಂದು 2 ಸಲ ನೋಡ್ತಾರೆ ಮಕ್ಕಳು, 3ನೇ ಸಲ ಕುಡಿಯಾಕೆ ಹತ್ತಾರ ನೋಡು ಅವರು. ಅಲ್ಲಿ ಅಣ್ಣ ತಿನ್ನಾಕ ಉಣ್ಣಾಕ ಏನು ಕಡಿಮೆ ಮಾಡಿಲ್ಲ ಲೋಪಾನ, ನಿನಗೆಲ್ಲ ಗೊತ್ತಾಯ್ತಲ್ಲ. ನನಗೆಲ್ಲ ಗೊತ್ತೈತಿ. ನೀ ಬಿಡುದು ಬಿಟ್ಟು ನಿನ್ನ ಹೆಂಡತಿನ ಕರ್ಕೊಂಬ, ನಿನ್ನ ಸಂಸಾರ ಸುದ್ದಾಗಿ ಬಿಡ್ತೈತಿ ನೋಡು. ಆಯ್ತು ಸುಳ್ಳ ತಲೆ ಕೆಡಿಸ್ಕೊಬೇಡ. ನಿನ್ನ ಮಾತು ನಾ ಯಾವಾಗೂ ಮೀರಿಲ್ಲ. ಇಟ್ಟು ದಿವ್ಸ ನಾ ನಿನಗೆ ಭೇಟಿ ಆಗಿಲ್ಲ. ತಮ್ಮ ಇವತ್ತು ನೀ ಹೇಳಾಕೈತಿ, ಹೋಗಿ ಕರ್ಕೊಂಬರ್ತೀನಿ ಅಣ್ಣ. ಚಲೋ ಮಾತು ವೈರಿ ಹೇಳ್ರು ಅವ್ನ ಮಾತು ಕೇಳ್ಬೇಕು. ಹಾಂ ಅವೇನೋ ನಾಕ್ ಕೇಳವ ಕೆಟ್ಟ ಹೇಳಿದತ್ತ, ಏನು ಬೇದ ಹೇಳವ ಬುದ್ಧಿ ಹೇಳಕ್ಕೆ ಹೇಳಿದತ್ತ. ಅದಕ್ಕಾಗಿ ಹಂಗೈತಿ ಸಂಸಾರ. ಚಲೋ ಸಂಸಾರ ಕೆಡಿಸ್ಕೋಕೆ ಹೋಗ್ಬೇಡ್ರಿ, ಮನ್ಯಾಗ ಅಶಾಂತಿ ಮಾಡ್ಕೋಕೆ ಹೋಗ್ಬೇಡ್ರಿ. ಮೊದಲು ಬಿಡೋದು ಬಿಟ್ಟು ಹಿಂದಿಂದ ಹೋಗಿ ನಿನ್ನ ಹಿಂತಿನ ಕರ್ಕೊಂಬರು. ಆಯ್ತಣ್ಣ ಹಾಂ ಚಾ ಕುಡಿತೇನ? ಬ್ಯಾಡಣ್ಣ ಬಾಲ ಬ್ಯಾಡ ಬರ್ತೀನಿ ಅಣ್ಣ. ಏನು ಮಾಡತ್ತೋ ಹೋಪ ಇವನು ಅವನು ಅದಾದೋ ಇಲ್ಲೋ ಮನ್ಯಾಗ. ಆ ಮುದಿಕ ಒಂದು ಎಲ್ಲಿ ಹೊರಗೆ ಕುಣ್ತಿತ್ತು, ಅದು ಕಾಣುವಾತ. ಭಾರತಿ ಭಾರತಿ ಎಲ್ಲಿ ಹೋಗ್ಯಾಳ ಅಯ್ಯ? ಏನಂದಿ? ಅಯ್ಯ ಎಲ್ಲಿ ಹೋಗ್ಯಾಳ? ಹಾಂ 2 ತಿಂಗಳಾತ ಮನಿ ಬಿಟ್ಟು ಬಂದನಿ, ಹೆಂಡತಿ ಅದಾಳ ಸತ್ತಾಳ ಅಂತೇಳಿ ನೋಡಿಲ್ಲ. ಅಯ್ಯ ನೀನ್ ಕೇಳ್ತೀಯ? ಅದನ್ನೆಲ್ಲ ಬಿಡ. ಊರು ಹಿರಿಯ ಹೇಳ್ಯಾನ ಅಂತ ಹೇಳಿ ಗಪ್ ನಿನ್ನ ಕರಿಯಾಕತ್ ಬಂದನ. ಬ್ಯಾಡ, ಮದುವೆಗೆ ಹುಡುಗರು ಬಂದು ಅವ್ರಿಗೂ ನಾವು ಇದ ಚಟಾನ ಕಲ್ಸೋದು ಬೇಡ. ಸುಮ್ಮ ಮನಿಗೆ ಬಾ. ಅದ ನಿನಗೆ ತಿಳಿಬೇಕು. ಕುಡಿಬೇಡ ಅಂತ ಎಷ್ಟು ಸಲ ಹೇಳುದು? ಯಾವರ ಫ್ರೆಂಡ್ ಕರಿತಾನ ಹೋಗುದ ಕುಡಿದ ಮನಿಗೆ ಬರುದ. ನಾ ಏನು ದಿನ ಬೆಳಗಾರ ಕುಡ್ದು ಮನಿಗೆ ಬರ್ತೀನೇನ? ಯಾವಾಗಾರ ಅಟ್ಟ ಪಾರ್ಟಿ ಇರ್ತಾವು, ಹೋಗಿರ್ತೀವೋ ಆಗಿರ್ತೈತಿ. ಆ ಯಾವಾಗರ ಇಷ್ಟ ಕುಡಿದ್ರಾಗ ಮಕ್ಕಳ ಇಷ್ಟ ಇಲ್ಲ, ಇಷ್ಟು ದೊಡ್ಡವರಾಗ್ಯಾರ. ದೊಡ್ಡವ ಮಗ ಮದ್ವಿಗೆ ಬಂದಾನ, ನಾಳೆ ಅವನು ನಿನ್ ಚಟನ ಕಲಿತಂದ್ರ? ಈಗ ನೋಡು, ಅವ್ರ ಏನೇನು ಮಾತಾಡಕತ್ತಾರು ಅದೆಲ್ಲ ನನಗೆ ಗೊತ್ತ. ಅದನ್ನೆಲ್ಲ ಕೇಳಿಸ್ಕೊಂಡು ಬ್ಯಾಡ ಅಂತ ಹೇಳಿ ಸುಮ್ಮ 2 ತಿಂಗಳದಿಂದ ಸುಮ್ಮ ಇದ್ದೀನಿ. ನಿನ್ನೆ ಅಲ್ಲಿ ಮೊನ್ನೆ ಅವ ಚೇರ್ಮನ್ ಭೇಟಿಯಾಗಿದ್ದ ಮಕ್ತುಮ. ದಾಡಿ ಅದು ಹಿಂಗ್ಯಾಕೆ ಬಿಟ್ಟಿವು, ಎಲ್ಲ ಬೆಳಗಾಗ್ಯಾವು, ಮೂತಿ ಯಾಕೆ ಸಪ್ಪಗೆ ಮಾಡ್ಕೊಂಡು ತಿರ್ಗಾಡತ್ತಿ ಅಂತ ಹೇಳಿ ಅವ ಬೇಯಾನ ಎದ್ದು ಓಡಿ ಬಂದನ್ನ. ನನಗೆ ನನ್ನ ತಪ್ಪಿನ ಅರಿವು ನನಗೆ ಆಗೈತಿ. ಅದೆಲ್ಲ ಬ್ಯಾಡ. ಈಗ ಅಂದ್ರ ಸುಮ್ಮ ನಡಿ. ಅಂದ್ರ ಚೇರ್ಮನ್ ಹೇಳಂತ್ಲೇ ಬಂದಿ, ನಿನ್ನಾಗೇನ್ ಬಂದಿಲ್ಲ? ನಾನಾಗೆ ಬಂದನ್ವ. ನಂದು ತಪ್ಪು ಆಗೈತಿ ಅಂತ ಹೇಳಾಕತ್ತನಲ್ಲ, ನಾನಾಗೆ ಬಂದನ. ಬ್ಯಾಡ ಈಗ ಉಸಾಬರಿ. 1 ದಿನ ಮಾಡಿದ್ರ ಚಂದ, 2 ದಿನ ಮಾಡಿದ್ರ ಚಂದ. ಯಾವಾಗ ನೋಡ್ತೇವಾಗ ದಿನಾಲು 2 ದಿವ್ಸಕ್ಕೊಮ್ಮೆ 4 ದಿವ್ಸಕ್ಕೊಮ್ಮೆ ಪಾರ್ಟಿ ಐತಿ, ಫ್ರೆಂಡ್ಸ್ ಅದಾರ, ಬರೀ ಇದನ್ನ ಹೇಳ್ಕೊಂತ ಹೋದ್ರ ಜೀವನ ಹೆಂಗ? ಜೀವನ ಅನ್ನಕೇನು ಏನು ನಿಮಗೇನು ತಿನಿಸ್ ಕಡಿಮೆ ಮಾಡಿದನೇನ? ಕಮ್ಮಿ ಅನ್ನೋದ್ಕಿಂತ ಮಕ್ಕಳ ಬೆಳೆ ದೊಡ್ಡವರಾಗ್ಯಾರ. ಹ್ಞೂ ಅಂತ ಹೇಳಾಕತ್ತನಲ್ಲ, ಇನ್ನು ಮುಂದೆ ಮಾಡಂಗಿಲ್ಲ ಅಂತ ಹೇಳಾಕತ್ತನು. ಏನು ಮಾಡ್ತನ ಅಂತ ಹೇಳಾತನು? ಎಷ್ಟು ಸಲ ಹೇಳ್ದೆ ಹೇಳ? ಮಕ್ಕಳು ಸಣ್ಣಾಗಿದ್ದಾಗಿಂದ್ರ ದೊಡ್ಡವರಾಗುತ್ತಾನೆ ಎಷ್ಟು ಸಲ ಇಂಥವಾಗಿಲ್ಲ ಹೇಳ? ಅವೆಲ್ಲ ಬ್ಯಾಡ. ಈಗ ಇಟ್ಟು ಸಾಧದ್ದ ಬೇರೆ, ಇನ್ನು ಮುಂದೆ ಚಲೋ ಇರೋನು ಇಬ್ಬರು. ಹೇಳಿದಟ್ಟು ಕೇಳು, ಸುಮ್ ನಡಿ. ನನಗೇನು ನಿನ್ನ ಮೇಲೆ ವಿಶ್ವಾಸ ಬರವಲ್ತು. ನನಗೆ ವಿಶ್ವಾಸ ಬರುವಂಗೆ ಏನು ಮಾಡಲಿ ಈಗ? ನಾ ಏನು ಮಾಡೋದೈತಿ? ಕಟ್ಕೊಂಡ್ ತಪ್ಪಿಗೆ ಮತ್ತೆ ಬರ್ಬೇಕಲ್ಲ, ಮತ್ತೆ ಹಂಗ ಮಾಡಿದಂದ್ರೆ ವಾಪಸ್ ಬರ್ತೀನಿ ಅಷ್ಟ. ಹೆಂಗದ ಬಾ, ನಾ ಹೆಂಗೆ ಇರ್ತೀನಿ ನೋಡ. ನಾ ಚಲೋ ಇದ್ನಿ ಅಂದ್ರೆ ಇರಕ್ಕೆ, ಇಲ್ಲ ಅಂದ್ರೆ ಬರಕ್ಕೆ. ನನ್ನ ನಮ್ಮಿಬ್ಬರು ನಡುವ ಮಕ್ಕಳು ಹಾಳಾಗತ್ತವ. ಅದು ಅರ್ಥ ಮಾಡ್ಕೋ ಫಸ್ಟ್. ಸಾಲಿಗೆ ಹೋಗುವಾರ ಅವ್ರ, ಮನ್ಯಾಗ ನೆಟ್ಟಗ ಊಟ ಮಾಡುವಾರ. ಅದೇ ನಿನಗೆ ಬುದ್ಧಿ ಬರಲಿ ಅಂತ ಬಿಟ್ಟು ಬಂದೀನಿ. ಅವ್ರಿಗೂ ಹೇಳಿ ಬಂದೀನಿ, ನಾ ಬರುವವರೆಗೂ ನೀವು ಒಟ್ಟ ನನ್ನ ಕರೆಯಾಕ ಬರಬೇಡ್ರಿ, ನನ್ನ ನೋಡಕ್ ಬರಬೇಡ್ರಿ, ನಿಮ್ಮ ಅಪ್ಪಗೆ ಬುದ್ಧಿ ಬರಲಿ ಅಂತ ಹೇಳಿ ಬಂದೀನಿ. ಬಿಡಿ ಈಗ ಅದನ್ನೆಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಕೇಳ. ಮೊನ್ನೆ ಮನ್ಯಾಗ ಫೋನ್ ಇಟ್ಟದ್ದ ತೊಗೊಂಡೋಗಿ ಸಿಮ್ ಹಾಕೊಂಡಾನ ಸಂತ್ಯ. ಅದನ್ನೂ ಏನು ಕೇಳಿಲ್ಲ. ಅವ್ರ ಮುಂದೆ ಇಬ್ಬರು ಜಗಾಡ್ಕೋತ ಕುಂಡುದು ಬೇಡ. ನಮ್ಮ ಜಗಳ ನೋಡಿ ಅವ್ರ ತಲೆ ಬೇರೆನ ಹೋಗ್ತಾವ. ಅರ್ಥ ಮಾಡ್ಕೋ ಸ್ವಲ್ಪ. ಈಗ ಮೊನ್ನೆ ಮತ್ತೆ ಸಾಲ ಮಾಡಿ ಹೊಸ ಫೋನ್ ತೊಗೊಂಬಂದನ. ಅದಕ್ಕೆ ಮತ್ತೆ ಇನ್ನೊಂದು ಹೇಳ್ತೇನೆ ನಾನು, ಹಿಂಗೆ ದೊಡ್ಡ ಹುಡುಗರ ಜೋಡಿ ನಾವು ಇಬ್ಬರು ಜಗಾಡ್ಕೋತ ಕುಂತು ಅಂದ್ರೆ
ಪರಿಣಾಮ ಬೇರೆ ಬೀರ್ತೈತೆ. ಅಲ್ಲ ನೀನ ಕುಡ್ದು ಬರ್ದ್ರಕ ನಾ ಯಾಕೆ ಜಗಳಾಡತೀನಿ ಹೇಳು? ನನಗ ನೀ ಕುಡ್ದು ಬರ್ತಿ ಅಂತೇಳಿ ಬೇಜಾರಿಲ್ಲ, ಮಕ್ಕಳು ಅದನ್ನ ಕಲ್ತಾರ ಅನ್ನೋ ಬೇಜಾರಾಗತ್ತೈತೆ ಅಷ್ಟ ನನಗ. ಆತ ಬರೋಬರ ಐತೆ. ನಾ ಏನ್ ದಿನ ಬೆಳಗಾರ ಕುಡಿಯಂಗಿಲ್ಲ, ಇನ್ ಮೇಲೆ ಆ ದೋಸ್ತುಗಳ ಜೋಡಿನೂ ಹೋಗಂಗಿಲ್ಲ, ದೋಸ್ತರ್ನು ಬಿಟ್ಟನ್ನ. ಎಲ್ಲಿ ಬಿಡ್ತಾರ ಅವ್ರ? ನೀ ಬಿಡ್ತಿ ಅಂದ್ರ ಅವ್ರು ನಿನ್ ಬಿಡಂಗಿಲ್ಲ. ನಾನ ಹೋಗಿದ್ರಕ ಅವ್ರ ಇಷ್ಟು ವರ್ಷ ಎಲ್ಲ ಅದಾಗೈತಿ. ನಾ ಏನ್ ಹೇಳಾಕತ್ತೀನಿ ನಿಂಗೆ, ನಾನು ಹೋಗಿದ್ರಕ ಅವ್ರು ಏನ್ ಮಾಡ್ತಾರ? ಯಾರಿಕಿ ಯಾರಿಕಿ ಯಾರಕಿ? ಆಕಿ ಯಾರ? ಯಾರಕಿ?